today we are going to meditate upon how the Lord will help us. ಕರ್ತನು ಹೇಗೆ ನಮಗೆ ಸಹಾಯ ಮಾಡುತ್ತಾನೆ ಎಂಬುದರ ಕುರಿತಾಗಿ ಇಂದು ನಾವು ಧ್ಯಾನ ಮಾಡಲಿದ್ದೇವೆ. In Psalm 46:1 the Bible says, ಕೀರ್ತನೆ 46:1 ಸತ್ಯವೇದವು ಹೇಳುತ್ತದೆ, God is our refuge and strength and very present help. ಯೆಹೋವನು ನಮಗೆ ಆಶ್ರಯ ದುರ್ಗವೂ ಆಗಿದ್ದಾನೆ ಮತ್ತು ಇಕ್ಕಟ್ಟಿನ ಸಮಯದಲ್ಲಿ ನಮಗೆ ವಿಶೇಷ ಸಹಾಯಕನು. The Lord does three things. ಕರ್ತನು 3 ಕಾರ್ಯಗಳನ್ನು ಮಾಡುತ್ತಾನೆ. He gives us protection. ಆತನು ನಮಗೆ ಸುರಕ್ಷತೆ ಕೊಡುತ್ತಾನೆ. He gives us strength. ನಮಗೆ ಬಲ ಕೊಡುತ್ತಾನೆ. And He gives us help. ಮತ್ತು ನಮಗೆ ಸಹಾಯ ಕೊಡುತ್ತಾನೆ. Dear friends, in the year 1999 there was a great earthquake in Turkey. ಪ್ರಿಯ ಸ್ನೇಹಿತರೆ, 1999ರಲ್ಲಿ ಟರ್ಕಿಯಲ್ಲಿ ಒಂದು ದೊಡ್ಡ ಭೂಕಂಪವಾಯಿತು. A 42-year-old lady, she was living in a 7-story building. 42 ವರ್ಷದ ಒಬ್ಬ ಮಹಿಳೆ ಅದು 7ನೇ ಮಹಡಿ ಉಳ್ಳಂತಹ ಒಂದು ಕಟ್ಟಡದಲ್ಲಿ ವಾಸ ಮಾಡುತ್ತಿದ್ದಳು. During the earthquake, the building collapsed. ಭೂಕಂಪದ ಸಮಯದಲ್ಲಿ ಆ ಕಟ್ಟಡ ಬಿದ್ದು ಹೋಯಿತು. And when all was said and done, nearly 1,000 people were dead. ಸುಮಾರು ಸಾವಿರಾರು ಜನರು ಅಲ್ಲಿ ಸತ್ತು ಹೋದರು. The rescue team who were searching for survivors pulled this lady out of rubble. ಸುರಕ್ಷಾ ಸಿಬ್ಬಂದಿಗಳು ಈ ಮಹಿಳೆಯನ್ನು ಕಂಡು ಆಕೆಯನ್ನು ಎಳೆದು ರಕ್ಷಿಸಿದರು. They took her out after 5 days. 5 ದಿನಗಳ ನಂತರ ಆಕೆಯನ್ನು ತೆಗೆದುಕೊಂಡು ಬಂದರು. She was lying there in freezing temperature. ಶೀತ ವಾತಾವರಣದಲ್ಲಿ ಆಕೆ ಅಲ್ಲಿ ಇದ್ದುಕೊಂಡಿದ್ದಳು. She was there without food and water. ಅಲ್ಲಿ ನೀರು ಆಹಾರವಿಲ್ಲದೆ ಆಕೆ ಇದ್ದಳು. How was she able to survive? ಹೇಗೆ ಆಕೆ ಬದುಕುವುದಕ್ಕೆ ಸಾಧ್ಯವಾಯಿತು? A closet fell upon her. ಮತ್ತು ಅದು ಆಕೆಯ ಮೇಲೆ ಬಿದ್ದು ಹೋಯಿತು. And she was safe inside a closet. ಮತ್ತು ಅದರ ಮಧ್ಯದಲ್ಲಿ ಆಕೆ ಇದ್ದಳು. 5 days, even without food and water, she could survive. ನೀರು ಆಹಾರವಿಲ್ಲದೆ 5 ದಿನಗಳ ತನಕ ಆಕೆ ಬದುಕುಳಿದಳು. Her closet became her refuge. ಆಕೆಯ ಕಬೋರ್ಡ್ ಆಕೆಗೋಸ್ಕರ ಅದು ಒಂದು ಆಶ್ರಯವಾಗಿ ಉಳಿದಿತ್ತು. In Matthew 6:6, Jesus also says like this. ಮತ್ತಾಯ 6:6 ಯೇಸು ಈ ರೀತಿಯಾಗಿ ಹೇಳುತ್ತಾರೆ, Enter into your closet to pray. ಪ್ರಾರ್ಥನೆ ಮಾಡುವುದಕ್ಕಾಗಿ ನಿಮ್ಮ ಕೋಣೆ ಒಳಗೆ ಹೋಗಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. Yes, dear friends, if we have to survive challenges of life, ಮತ್ತು ಹೌದು ನನ್ನ ಸ್ನೇಹಿತರೆ, ಜೀವಿತದ ಎಲ್ಲ ಸವಾಲುಗಳಲ್ಲಿ ನಾವು ಬದುಕುಳಿಯಬೇಕು. we must seek refuge in our prayer closet. ಮತ್ತು ನಮ್ಮ ಪ್ರಾರ್ಥನೆಯ ಕೋಣೆಯಲ್ಲಿ ನಮ್ಮ ಆಶ್ರಯವನ್ನು ನಾವು ಹುಡುಕಿ ಹೋಗಬೇಕು. Those prayers will make us to face any kind of difficulties. ಮತ್ತು ಆ ಪ್ರಾರ್ಥನೆಗಳು ಯಾವುದೇ ಕಠಿಣ ಪರಿಸ್ಥಿತಿ ಬಂದರೂ ಎದುರಿಸುವುದಕ್ಕೆ ಸಹಾಯ ಮಾಡುತ್ತವೆ. Our Lord Jesus is our refuge. ಕರ್ತನಾದ ಯೇಸು ನಮ್ಮ ಆಶ್ರಯ ಸ್ಥಾನವಾಗಿದ್ದಾನೆ. Jesus is our refuge. ಯೇಸು ನಮ್ಮ ಆಶ್ರಯವಾಗಿದ್ದಾನೆ. The righteous run into the name of Jesus and they are safe. ನೀತಿವಂತನು ಯೇಸುವಿನ ನಾಮದಲ್ಲಿ ಓಡಿ ಅಲ್ಲಿ ಅವನು ಸುರಕ್ಷಿತನಾಗಿರುತ್ತಾನೆ ಎಂದು ಹೇಳಲ್ಪಟ್ಟಿದೆ. We have a God who answers prayers. ಪ್ರಾರ್ಥನೆಗೆ ಉತ್ತರಿಸುವಂತ ದೇವರು ನಮಗಿದ್ದಾರೆ. That's why we have come to him, dear friends. ಅದಕ್ಕಾಗಿಯೇ ಪ್ರಿಯ ಸ್ನೇಹಿತರೆ, ಆತನ ಬಳಿಗೆ ಬಂದಿದ್ದೇವೆ. Jesus is our hiding place. ಯೇಸುವೇ ನಮಗೆ ಮರೆಯಾದ ಸ್ಥಳವಾಗಿದ್ದಾರೆ. The name of Jesus is our everything. ಯೇಸುವಿನ ನಾಮ ನಮಗೆ ಎಲ್ಲವೂ ಆಗಿದೆ. His presence gives us protection. ಅದು ನಮಗೆ ಬಹಳ ಸುರಕ್ಷತೆಯನ್ನು ಒದಗಿಸುತ್ತದೆ. His word gives us protection. ಆತನ ಮಾತು ನಮಗೆ ಸುರಕ್ಷತೆ ಒದಗಿಸುತ್ತದೆ. How privileged we are to have Jesus in the midst of us. ನಮ್ಮ ಮಧ್ಯದಲ್ಲಿ ಯೇಸು ಇರುವುದು ನಮಗೆ ಎಷ್ಟೋ ಸೌಭಾಗ್ಯಕರವಾಗಿದೆಯಲ್ಲವೇ. We, the children of God, run into the arms of Jesus. ನಾವು ದೇವರ ಮಕ್ಕಳಾಗಿ ಯೇಸುವಿನ ಬಾಹುಗಳಲ್ಲಿ ನಾವು ಓಡಿ ಹೋಗುತ್ತೇವೆ. Jesus is awake 24 hours, dear friend. ಪ್ರಿಯ ಸ್ನೇಹಿತರೆ, ಯೇಸು ಕ್ರಿಸ್ತನು 24 ಗಂಟೆಗಳ ಕಾಲ ಎಚ್ಚರವಾಗಿದ್ದಾನೆ. He never sleeps. ಆತನು ಮಲಗುವುದಿಲ್ಲ.
He never slumbers. ಆತನು ತೂಕಡಿಸುವುದಿಲ್ಲ. Any time of the day we can run to him to pray to him. ದಿನದ ಯಾವ ಗಳಿಗೆಯಲ್ಲಾದರೂ ಆತನ ಬಳಿಗೆ ನಾವು ಓಡಿ ಬರಬಹುದು. We have such a wonderful Jesus with us. ಅಂತಹ ಅದ್ಭುತ ಯೇಸು ನಮ್ಮೊಂದಿಗಿದ್ದಾರೆ. We cannot hide from Jesus. ಯೇಸುವಿನಿಂದ ನಾವು ಮರೆಯಾಗಿರುವುದಿಲ್ಲ. But then on the other hand, ಆದರೆ ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ we can hide in Jesus. ನಾವು ಯೇಸುವಿನಲ್ಲಿ ಮರೆಯಾಗಿರಬಹುದು. And we can seek his face. ಆತನ ಮುಖವನ್ನು ನಾವು ಎದುರು ನೋಡಬೇಕು. When we do that, we will always win, dear friends. ಆ ರೀತಿಯಾಗಿ ಮಾಡುವಾಗ ಪ್ರಿಯ ಸ್ನೇಹಿತರೆ, ಯಾವಾಗಲೂ ನಾವು ಜಯ ಹೊಂದುತ್ತೇವೆ. Praise the Lord. ಕರ್ತನಿಗೆ ಸ್ತೋತ್ರ. Praise the ಕರ್ತನಿಗೆ Lord. ಸ್ತೋತ್ರ. Come on, give a good clap to Jesus. ಯೇಸುವಿಗೆ ಒಳ್ಳೆಯ ಚಪ್ಪಾಳೆ ತಟ್ಟೋಣ, ಬನ್ನಿರಿ. Praise God. ದೇವರಿಗೆ ಸ್ತೋತ್ರ. Thank you, ಕರ್ತನೆ Lord. ವಂದನೆ. Thank you, ಕರ್ತನೆ Lord. ವಂದನೆ. That Jesus calls ministry is a ministry of prayer. ಯೇಸು ಕರೆಯುತ್ತಾನೆ ಸೇವೆ, ಅದು ಪ್ರಾರ್ಥನೆಯ ಸೇವೆಯಾಗಿದೆ. Because we pray for the world. ನಾವು ವಿಶ್ವಕ್ಕಾಗಿ ಪ್ರಾರ್ಥನೆ ಮಾಡುವುದರಿಂದಾಗಿ We survive. ಆ ಪ್ರಾರ್ಥನೆಯಿಂದಲೇ Because you pray for your family, ನಿಮ್ಮ ಕುಟುಂಬಕ್ಕಾಗಿ ನೀವು ಪ್ರಾರ್ಥನೆ ಮಾಡುವುದರಿಂದ you survive. ನೀವು ಬದುಕುತ್ತೀರಿ. Praise the Lord. ಕರ್ತನಿಗೆ ಸ್ತೋತ್ರ. During the days of Joshua in the Old ಹಳೆ Testament, ಒಡಂಬಡಿಕೆಯಲ್ಲಿ ಯೆಹೋಶುವನ ಕಾಲದಲ್ಲಿ the Lord commanded him to designate places of refuge. ಆಶ್ರಯ ಸ್ಥಾನಗಳನ್ನು ಕಟ್ಟುವುದಕ್ಕೆ ದೇವರು ಅವನಿಗೆ ಆಜ್ಞೆಯನ್ನು ಕೊಟ್ಟರು. There were 6 cities of refuge. ಅಲ್ಲಿ ಬಹಳ ಮತ್ತು ಆಶ್ರಯ ನಗರಗಳು ಇದ್ದವು. The people who sinned against God could run to those places and be safe. ಪಾಪ ಮಾಡಿದಂಥ ಜನರು ಆ ನಗರಗಳಿಗೆ ಓಡಿ ಹೋಗಿ ಅಲ್ಲಿ ಸುರಕ್ಷಿತವಾಗಿರುತ್ತಿದ್ದರು. We also, when we sin against ನಾವು ಕೂಡ God, ದೇವರ ವಿರುದ್ಧವಾಗಿ ಪಾಪ ಮಾಡುವಾಗ we can run to the arms of Jesus anytime. ಯಾವುದೇ ಸಮಯದಲ್ಲಿ ಯೇಸುವಿನ ಬಾಹುಗಳಲ್ಲಿ ನಾವು ಓಡಿ ಬರಬಹುದು. Jesus calls you, dear friend. ಯೇಸು ಕರೆಯುತ್ತಾನೆ, ಪ್ರಿಯ ಸ್ನೇಹಿತರೆ. Jesus calls you. ಯೇಸು ನಿಮ್ಮನ್ನು ಕರೆಯುತ್ತಾರೆ. He says, come to me. ನನ್ನ ಬಳಿಗೆ ಬನ್ನಿರಿ ಎಂದು ಹೇಳುತ್ತಾನೆ. Those who are weary and burdened, ಎಲ್ಲ ಈ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, let me give you rest. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. Jesus is a God of forgiveness. ಯೇಸು ಕ್ಷಮಿಸುವ ದೇವರು. Will you come to him? ಆತನ ಬಳಿಗೆ ಬರುವಿರಾ? Will you come to him? ಆತನ ಬಳಿಗೆ ಬರುವಿರಾ? Whoever you may be, ನೀವು ಯಾರೇ ಆಗಿದ್ದರು, come running to ಆತನ Jesus. ಬಳಿಗೆ ಓಡುತ್ತಾ ಬನ್ನಿರಿ. He will forgive your sins. ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. Jesus can give any kind of protection. ಯಾವುದೇ ತರಹದ ಸುರಕ್ಷತೆ ಯೇಸು ಕೊಡುತ್ತಾರೆ. He is a God of compassion. ಆತನು ಕನಿಕರವುಳ್ಳ ದೇವರು. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. Praise God. ದೇವರಿಗೆ ಸ್ತೋತ್ರ. Praise God. ದೇವರಿಗೆ ಸ್ತೋತ್ರ. That's why we have come running to see Jesus today. ಅದಕ್ಕಾಗಿ ಇಂದು ಯೇಸುವನ್ನು ನೋಡುವುದಕ್ಕಾಗಿ ಬಂದಿದ್ದೇವೆ. Today something new is going to happen in your life. ನಿಮ್ಮ ಜೀವಿತದಲ್ಲಿ ಏನೋ ಒಂದು ಹೊಸದು ನಡೆಯುತ್ತದೆ. Secondly, ಎರಡನೇದಾಗಿ the Lord is going to give us strength. ಕರ್ತನು ನಮಗೆ ಬಲವನ್ನು ಕೊಡುವುದಕ್ಕೆ ಬಯಸುತ್ತಾನೆ. You might have come here ಇಲ್ಲಿ ನೀವು ಬಂದಿರಬಹುದು with so much of weakness in your body, ನಿಮ್ಮ ದೇಹದಲ್ಲಿ ಬಹಳ ಬಲಹೀನತೆಯಿಂದ ಬಂದಿರಬಹುದು. with so much of weakness in your spirit. ನಿಮ್ಮ ಆತ್ಮದಲ್ಲಿ ಬಹಳ ಬಲಹೀನತೆಯಿಂದ ಬಂದಿರಬಹುದು. But then today the Lord is ready to strengthen you, dear friends. ಪ್ರಿಯ ಸ್ನೇಹಿತರೆ, ಇಂದು ಕರ್ತನು ನಿಮ್ಮನ್ನು ಬಲಪಡಿಸುವುದಕ್ಕೆ ಆತನು ಬಯಸುತ್ತಾನೆ. We are all in flesh. ನಾವೆಲ್ಲರೂ ಶರೀರದಲ್ಲಿದ್ದೇವೆ. Everybody has a weakness. ಎಲ್ಲರಿಗೂ ಒಂದು ಬಲಹೀನತೆ ಇದೆ. We would like to do the right thing, ನಾವು ಸರಿಯಾದ ಕಾರ್ಯ ಮಾಡಲು ಬಯಸುತ್ತೇವೆ. but then as our flesh is so weak, ನಮ್ಮ ಶರೀರ ಬಹಳ ಬಲಹೀನವಾಗಿರುವುದರಿಂದ we fail God many times. ಅನೇಕ ಸಾರಿ ನಾವು ದೇವರಿಗೆ ವಿಫಲವಾಗಿ ಮಾಡುತ್ತೇವೆ. That's what Paul said in Romans 7:15. ರೋಮ 7:15 ಅದಕ್ಕಾಗಿಯೇ ಪೌಲನು ಹೇಳುತ್ತಾನೆ, I am a mystery to myself, ನನಗೆ ನಾನೇ ಒಬ್ಬ ರಹಸ್ಯನಾಗಿದ್ದೇನೆ. for I want to do what is right, ಯಾವುದು ಒಳ್ಳೆಯದು ಎಂದು ಮಾಡಬೇಕೆಂದು ನಾನು ಬಯಸುತ್ತೇನೆ.
but I end up doing what my moral instincts condemn. ಆದರೆ ಯಾವುದು ತಪ್ಪೆಂದು ಹೇಳುತ್ತದೋ, ಯಾವುದು ಕೆಟ್ಟದಾಗಿದೆ ಅದನ್ನೇ ನಾನು ಮಾಡುತ್ತೇನೆ. I discover that even when I want to do good, evil is ready to sabotage me. ಮತ್ತು ನಾನು ಒಳ್ಳೆಯದನ್ನು ಮಾಡಲು ಬಯಸಿದಾಗ ಕೆಟ್ಟದು ಅದು ನನ್ನ ಮೇಲೆ ಆಕ್ರಮಣ ಮಾಡೋದಕ್ಕಾಗಿ ಸಿದ್ಧವಾಗಿದೆ ಎಂದು ಹೇಳುತ್ತಾನೆ. When you feel weak, come to Jesus. ನೀವು ಬಲಹೀನರೆಂದು ಅಂದುಕೊಳ್ಳುವಾಗ ಯೇಸುವಿನ ಬಳಿಗೆ ಬನ್ನಿರಿ. Come running to Jesus. ಓಡುತ್ತಾ ಯೇಸುವಿನ ಬಳಿಗೆ ಬನ್ನಿರಿ. If you confess your sins, ನಿಮ್ಮ ಪಾಪಗಳನ್ನು ಅರಿಕೆ ಮಾಡುವುದಾದರೆ the Lord is ready to forgive you, dear friend. ಪ್ರಿಯ ಸ್ನೇಹಿತರೆ, ಕರ್ತನು ನಿಮಗೆ ಕ್ಷಮಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. Whatever temptation you may be going through, ನೀವು ಯಾವುದೇ ಶೋಧನೆಯಲ್ಲಿ ಹಾದು ಹೋಗುತ್ತಿದ್ದರೂ bring it to Jesus. ಯೇಸುವಿನ ಬಳಿಗೆ ತನ್ನಿರಿ. Bring it to Jesus. ಯೇಸುವಿನ ಬಳಿಗೆ ತನ್ನಿರಿ. And ask forgiveness today, dear friend. ಪ್ರಿಯ ಸ್ನೇಹಿತರೆ, ಹಿಂದೆ ಕ್ಷಮೆ ಕೇಳಿಕೊಳ್ಳಿರಿ. We are weak people, ನಾವು ಬಲಹೀನ ಜನರು, but then Jesus is strong. ಆದರೆ ಯೇಸು ಬಲವುಳ್ಳವರಾಗಿದ್ದಾರೆ. That's why Paul says like this. ಅದಕ್ಕಾಗಿ ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, When I am weak, ನಾನು ಬಲಹೀನನಾಗಿರುವಾಗ, when I am weak in human strength, ಮಾನವನ ಬಲದಲ್ಲಿ ನಾನು ಬಲಹೀನನಾಗಿರುವಾಗ, then I am strong. ಆಗ ನಾನು ಬಲವುಳ್ಳವನಾಗುತ್ತೇನೆ. How can we be strong? ಹೇಗೆ ನಾವು ಬಲವುಳ್ಳವರಾಗುತ್ತೇವೆ? We can draw the strength from Jesus. ಯೇಸುವಿನಿಂದ ಶಕ್ತಿ ನಾವು ಹೊಂದಿಕೊಳ್ಳುವುದರ ಮೂಲಕ. Jesus says, I have all the authority on earth and under the earth and above the earth. ಯೇಸು ಹೇಳಿದರು, ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಎಲ್ಲದರಲ್ಲಿಯೂ ನನಗೆ ಅಧಿಕಾರವಿದೆ. He has all the power. ಎಲ್ಲ ಶಕ್ತಿ ಆತನಿಗಿದೆ. He has all the strength. ಎಲ್ಲ ಬಲ ಆತನಿಗಿದೆ. That's why Jesus says, ಅದಕ್ಕಾಗಿ ಯೇಸು ಹೇಳುತ್ತಾರೆ, my power is made perfect in your weakness. ನನ್ನ ಬಲವು ನಿಮ್ಮ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ. Once I heard about a young man ಒಬ್ಬ ಯವನಸ್ಥನ ಕುರಿತು ನಾನು ಒಂದು ಸಾರಿ ಕೇಳಿದ್ದೇನೆ. who was addicted to video games. ವಿಡಿಯೋ ಗೇಮ್ಸ್ಗೆ ಚಟವಾಗಿ ಅಂಟಿಕೊಂಡಿದಂತ ವ್ಯಕ್ತಿ. He could not leave that addiction. ಮತ್ತು ಆ ಚಟ ಬಿಟ್ಟು ಕೊಡುವುದಕ್ಕೆ ಅವನಿಂದ ಆಗುತ್ತಿರಲಿಲ್ಲ. He wanted to get out of it, ಅದರಿಂದ ಹೊರಗಡೆ ಬರುವುದಕ್ಕೆ ಬಯಸಿದನು, but then he could not. ಆದರೆ ಬರುವುದಕ್ಕೆ ಸಾಧ್ಯವಾಗಲಿಲ್ಲ. So one day he got very angry with himself. ಒಂದು ದಿವಸ ಅವನೊಂದಿಗೆ ಬಹಳ ಕೋಪಗೊಂಡನು. He took an axe ಒಂದು ಚಾಕುವನ್ನು ತೆಗೆದುಕೊಂಡನು and chopped off his right hand with his own hand. ಅವನ ಸ್ವಂತ ಕೈಯಿಂದ ಬಲಗೈಯನ್ನು ಕತ್ತರಿಸಿದನು. But then we need not do that. ನಾವು ಆ ರೀತಿ ಮಾಡುವುದಿಲ್ಲ. We can run to Jesus ನಾವು ಯೇಸುವಿನ ಬಳಿಗೆ ಓಡಿ ಬರುತ್ತೇವೆ and say, Lord, I am unable to leave this addiction. ಕರ್ತನೇ, ಈ ಚಟ ಬಿಟ್ಟು ಬಿಡುವುದಕ್ಕೆ ನನ್ನಿಂದ ಆಗುತ್ತಿಲ್ಲ ಎಂದು ನಾವು ಹೇಳುತ್ತೇವೆ. Will you please strengthen me? ನನ್ನನ್ನು ನೀನು ಬಲಪಡಿಸುತ್ತೀಯಾ ಕರ್ತನೇ? Today the Lord will forgive you and strengthen you, dear friend. ಪ್ರಿಯ ಸ್ನೇಹಿತರೆ, ಇಂದು ನಿಮಗೆ ಕ್ಷಮಿಸಿ ನಿಮಗೆ ಬಲಪಡಿಸುತ್ತಾರೆ. Jesus is our strength. ಯೇಸುವೇ ನಮ್ಮ ಬಲವಾಗಿದ್ದಾರೆ. My dear young friend, ನನ್ನ ಯೌವನ ಸ್ನೇಹಿತರೇ, today ask forgiveness to God. ದೇವರಿಗೆ ಇಂದು ಕ್ಷಮೆ ಕೇಳಿಕೊಳ್ಳಿರಿ. He will strengthen you. ಆತ ನಿಮ್ಮನ್ನು ಬಲಪಡಿಸುತ್ತಾನೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, come to Jesus. ಯೇಸುವಿನ ಬಳಿಗೆ ಬನ್ನಿರಿ. And thirdly, ಮೂರನೇದಾಗಿ, the Lord is ready to help us, dear friends. ಪ್ರಿಯ ಸ್ನೇಹಿತರೆ, ಕರ್ತನು ನಮಗೆ ಸಹಾಯ ಮಾಡಲು ಸಿದ್ಧನಾಗಿದ್ದಾನೆ. He is our very present help. ಆತನೇ ನಮಗೆ ಬಹಳವಾಗಿ ವಿಶೇಷ ಸಹಾಯಕನಾಗಿದ್ದಾನೆ. That's why David said like this in Psalm 121, 1 and 2. ಅದಕ್ಕಾಗಿ ದಾವೀದನು ಕೀರ್ತನೆ 121:1-2 ಹೇಳುತ್ತಾನೆ, I lift my eyes to the hills, from where does my help come from? ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? My help comes from the maker of heaven and earth. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು. Our God is a maker of heaven and earth. ನಮ್ಮ ದೇವರು ಭೂಮಿ ಆಕಾಶಗಳನ್ನು ನಿರ್ಮಿಸಿದಾತನು. He has made our small little life also. ನಮ್ಮ ಚಿಕ್ಕ ಜೀವಿತಗಳನ್ನು ಆತನೇ ನಿರ್ಮಿಸಿದನು. He has created you and me. ಆತ ನಿನ್ನನ್ನು ನನ್ನನ್ನು ಸೃಷ್ಟಿಸಿದ್ದಾನೆ. He is such a great God. ಅಂತಹ ದೊಡ್ಡ ದೇವರಾತನಾಗಿದ್ದಾನೆ. Can't he help us in our small little things? ನಮ್ಮ ಚಿಕ್ಕ ಕಾರ್ಯಗಳಲ್ಲಿ
ಆತನು ಸಹಾಯ ಮಾಡುವುದಿಲ್ಲವೋ? Dear friends, whatever may be, come here asking for, ಪ್ರಿಯ ಸ್ನೇಹಿತರೆ, ಯಾವ ಕಾರ್ಯಕ್ಕಾಗಿ ಕೇಳಲು ಬಂದಿದ್ದೀರೋ the Lord will help you. ಕರ್ತನು ನಿಮಗೆ ಸಹಾಯ ಮಾಡುತ್ತಾನೆ. Without any doubt, ask Him. ಯಾವುದೇ ಸಂದೇಹವಿಲ್ಲದೆ ಆತನಿಗೆ ಕೇಳಿಕೊಳ್ಳಿರಿ. Ask Him, dear friend. ಪ್ರಿಯ ಸ್ನೇಹಿತರೆ, ಆತನಿಗೆ ಕೇಳಿರಿ. In Mark 9:22, ಮಾರ್ಕ 9:22ರಲ್ಲಿ a father brought his son to Jesus, ಒಬ್ಬ ತಂದೆ ತನ್ನ ಮಗುವನ್ನು ಯೇಸುವಿನ ಬಳಿಗೆ ತಂದನು, saying, my son is possessed with the evil spirit. ನನ್ನ ಮಗನು ದುರಾತ್ಮ ಪೀಡಿತನಾಗಿದ್ದಾನೆ. That spirit throws my son into water and fire. ಆ ಆತ್ಮ ನನ್ನ ಮಗನನ್ನು ನೀರಿನಲ್ಲಿಯೂ ಬೆಂಕಿಯಲ್ಲಿಯೂ ಹೊರಳಾಡಿಸುತ್ತದೆ. It is trying to kill my son. ನನ್ನ ಮಗನನ್ನು ಕೊಲ್ಲುವುದಕ್ಕೆ ಅದು ಬಹಳ ಪ್ರಯತ್ನ ಮಾಡುತ್ತಿರುತ್ತದೆ. He cried out to Jesus, ಯೇಸುವಿಗೆ ಅವನು ಕೂಗಿಕೊಂಡನು, saying, Lord, if you can do anything, please take pity on me and help me, Lord. ಕರ್ತನೇ, ನೀನು ಏನಾದರೂ ಮಾಡುವುದಾದರೆ ದಯವಿಟ್ಟು ನನ್ನ ಮೇಲೆ ಕನಿಕರವಿಟ್ಟು ಮಾಡು ಎಂದು ಕೇಳಿದನು. Help my son, Lord. ಕರ್ತನೇ, ನನ್ನ ಮಗನಿಗೆ ಸಹಾಯ ಮಾಡು. If you can do it, ನೀನು ಮಾಡುವುದಾದರೆ help my son. ನನ್ನ ಮಗನಿಗೆ ಸಹಾಯ ಮಾಡು. But then Jesus said to him, ಆದರೆ ಯೇಸು ಅವನಿಗೆ ಹೇಳಿದರು, you say to me, if you can. ನೀನು ಮಾಡುವುದಾದರೆ ಎಂದು ನನಗೆ ನೀನು ಹೇಳುತ್ತೀಯಾ ಎಂದು ಕೇಳಿದರು. But then all things are possible with me. ನನ್ನೊಂದಿಗೆ ಎಲ್ಲವೂ ಸಾಧ್ಯವಾಗಿದೆ. Praise the Lord. ಕರ್ತನಿಗೆ ಸ್ತೋತ್ರ. Hallelujah. ಹಲ್ಲೆಲೂಯಾ. All things are possible with Jesus. ಯೇಸುವಿನಿಂದ ಎಲ್ಲವೂ ಸಾಧ್ಯ. Nothing is impossible unto Him. ಆತನಿಗೆ ಯಾವುದು ಅಸಾಧ್ಯವಲ್ಲ. You have also come believing and trusting in Jesus, saying, Lord, you can do all things. ನನಗೋಸ್ಕರ ಕರ್ತನೇ, ನೀನು ಎಲ್ಲವೂ ಮಾಡುತ್ತೀ ಎನ್ನುವಂತಹ ಆ ನಂಬಿಕೆಯಿಂದ ನೀವು ಕೂಡ ಬಂದಿದ್ದೀರಿ. This man said, Lord, help me to come out of this unbelief. ಈ ಅಪನಂಬಿಕೆಯಿಂದ ಹೊರಗೆ ಬರುವುದಕ್ಕೆ ನನಗೆ ಸಹಾಯ ಮಾಡು ಎಂದು ಈ ವ್ಯಕ್ತಿ ಹೇಳಿದನು. Please help me, Lord. ದಯವಿಟ್ಟು ಸಹಾಯ ಮಾಡು ಕರ್ತನೇ. You can also cry out to Jesus like that. ಆ ರೀತಿಯಾಗಿ ನೀವು ಕೂಡ ಯೇಸುವಿಗೆ ಕೂಗಬಹುದು. Your struggles may be so much that you could not believe Jesus. ನಿಮ್ಮ ಕಷ್ಟಗಳು ಬಹಳವಾಗಿರುವುದರಿಂದ ಯೇಸುವಿನಲ್ಲಿ ನಂಬಿಕೆ ಇಡುವುದಕ್ಕೆ ಆಗದೆ ನಿಮ್ಮಿಂದ ಇರಬಹುದು. Cry out to Jesus like ಯೇಸುವಿಗೆ this. ಈ ರೀತಿಯಾಗಿ ಕೂಗಿರಿ, Lord, help me to overcome this unbelief. ಈ ಅಪನಂಬಿಕೆಯಿಂದ ಹೊರಗಡೆ ಬರುವುದಕ್ಕೆ ಕರ್ತನೇ ನನಗೆ ಸಹಾಯ ಮಾಡು ಎಂದು ಕೇಳಿರಿ. The Lord will help you, dear friend. ಪ್ರಿಯ ಸ್ನೇಹಿತರೆ, ಕರ್ತನು ನಿಮಗೆ ಸಹಾಯ ಮಾಡುವನು. I also cried out to Jesus like this once. ಒಂದು ಸಾರಿ ಈ ರೀತಿಯಾಗಿ ನಾನು ಕೂಡ ಯೇಸುವಿಗೆ ಕೂಗಿದ್ದೇನು. When I lost my dear family members, ನನ್ನ ಕುಟುಂಬ ಸದಸ್ಯರನ್ನು ಕಳೆದುಕೊಂಡಿರುವಾಗ I thought I had lost everything in this world. ಈ ಲೋಕದಲ್ಲಿ ಎಲ್ಲವನ್ನು ನಾನು ಕಳೆದುಕೊಂಡಿದ್ದೇನು. And I was crying and crying and crying. ನಾನು ಬಹಳವಾಗಿ ಅಳುತ್ತಿದ್ದೇನು. And finally I looked up to Jesus. ಕೊನೆಯದಾಗಿ ನಾನು ಯೇಸುವನ್ನೇ ನೋಡಿದೆನು. My family members tried to comfort me. ನನ್ನ ಕುಟುಂಬ ಸದಸ್ಯರು ನನಗೆ ಸಂತೈಸುವುದಕ್ಕೆ ಪ್ರಯತ್ನ ಮಾಡಿದರು. But then nothing helped me. ಆದರೆ ಯಾವುದೂ ಸಹಾಯ ಮಾಡಲಿಲ್ಲ. And finally I went running to Jesus. ಕೊನೆಯಲ್ಲಿ ಯೇಸುವಿನ ಬಳಿಗೆ ಓಡಿ ಹೋದೆನು. I said, Lord, fill me with your spirit. ನಿನ್ನ ಆತ್ಮನಿಂದ ನನ್ನನ್ನು ತುಂಬು ಎಂದು ಕೇಳಿಕೊಂಡೇನು. That alone can help me lift my spirit. ನನ್ನ ಆತ್ಮ ಮೇಲೆತ್ತುವುದಕ್ಕಾಗಿ ಅದು ಮಾತ್ರ ನನಗೆ ಸಹಾಯ ಮಾಡಬಲ್ಲದು. Even though I was pregnant, ಆ ಸಮಯದಲ್ಲಿ ನಾನು ಗರ್ಭವತಿಯಾಗಿದ್ದರು. I refused to eat. ನಾನು ಊಟ ಮಾಡುವುದಕ್ಕೆ ತಿರಸ್ಕಾರ ಮಾಡಿದೆನು. And I cried out to God ದೇವರಿಗೆ ಕೂಗಿಕೊಂಡೇನು. and said, Lord, fill me with your spirit. ನಿನ್ನ ಆತ್ಮನಿಂದ ತುಂಬು ಕರ್ತನೆ ಎಂದು ಕೇಳಿಕೊಂಡೇನು. He should help me this time, Lord. ಈ ಸಮಯದಲ್ಲಿ ನನಗೆ ಸಹಾಯ ಮಾಡಬೇಕು ಕರ್ತನೆ. And the Lord filled me with his spirit. ಆತನ ಆತ್ಮನಿಂದ ಕರ್ತನು ನನ್ನ ತುಂಬಿದನು. And ಮತ್ತು I forgot about all the sorrows. ಎಲ್ಲ ದುಃಖವನ್ನು ನಾನು ಮರೆತು ಹೋದೆನು. The Lord turned all my sorrows into joy. ಕರ್ತನು ನನ್ನ ಎಲ್ಲ ದುಃಖವನ್ನು ಆನಂದವಾಗಿ ಪರಿವರ್ತನೆ ಮಾಡಿದನು. Praise the Lord. ದೇವರಿಗೆ ಸ್ತೋತ್ರ. The Lord filled me with so much of joy. ಬಹಳ ಆನಂದದಿಂದ ಕರ್ತನು ನನ್ನನ್ನು ತುಂಬಿದನು.
I could not control myself. ನನ್ನನ್ನು ನಾನೇ ನಿಯಂತ್ರಣ ಮಾಡಿಕೊಳ್ಳಲಾಗಲಿಲ್ಲ. I was speaking in unknown languages. ನಾನು ಬೇರೆ ಭಾಷೆಗಳಲ್ಲಿ ಮಾತನಾಡುತ್ತಿದ್ದೇನು. And the Lord strengthened me by the power of the Holy Spirit. ಪವಿತ್ರಾತ್ಮನ ಬಲದಿಂದ ಕರ್ತನು ನನ್ನನ್ನು ಬಲಪಡಿಸಿದನು. Our Lord is a very present help in times of trouble. ಕಷ್ಟದ ಸಮಯದಲ್ಲಿ ಆತನು ವಿಶೇಷ ಸಹಾಯಕನಾಗಿದ್ದಾನೆ. Are you going through trouble, dear friend? ಪ್ರಿಯ ಸ್ನೇಹಿತರೆ, ಕಷ್ಟದಲ್ಲಿ ಹಾದು Are ಹೋಗುತ್ತಿದ್ದೀರಾ? you going through struggles in your life? ನಿಮ್ಮ ಜೀವಿತದಲ್ಲಿ ಕಷ್ಟದಲ್ಲಿ ಹಾದು Are you going ಹೋಗುತ್ತಿದ್ದೀರಾ? through weakness in your body? ನಿಮ್ಮ ದೇಹದಲ್ಲಿ ಬಲಹೀನತೆಯಿಂದ ಹೋಗುತ್ತಿದ್ದೀರಾ? Weakness in your spirit? ನಿಮ್ಮ ಆತ್ಮದಲ್ಲಿ ಬಲಹೀನರಾಗಿದ್ದೀರಾ? Today, ಇಂದು cry out to Jesus, ಯೇಸುವಿಗೆ ಕೂಗಿಕೊಳ್ಳಿರಿ. saying, Lord, fill me with yourself. ನಿನ್ನಿಂದಲೇ ನನ್ನನ್ನು ತುಂಬು ಕರ್ತನೆ ಎಂದು ಹೇಳಿರಿ. What does that mean by being filled with the Holy Spirit? ಪವಿತ್ರ ಆತ್ಮನಿಂದ ತುಂಬುವುದು ಅಂದ್ರೆ ಏನು? It is Jesus himself coming inside us ಸ್ವತಃ ಯೇಸು ನಮ್ಮ ಹೃದಯದಲ್ಲಿ ಬರುವಂತದ್ದು and filling our hearts with his love. ಆತನ ಪ್ರೀತಿಯಿಂದ ನಮ್ಮ ಹೃದಯ ಆತನು ತುಂಬುವುದು. Today, how many of you want the help of Jesus? ಇಂದು ಎಷ್ಟು ಜನರಿಗೆ ಯೇಸುವಿನ ಸಹಾಯ ಬೇಕಾಗಿದೆ? Will you please stand up to your feet and cry out to God? ನೀವು ಇರುವ ಸ್ಥಳಗಳಲ್ಲಿ ಎದ್ದು ನಿಂತುಕೊಂಡವರಾಗಿ ದೇವರಿಗೆ ನೀವು ಕೂಗಿಕೊಳ್ಳುವಿರಾ? We are going to pray to Jesus for few moments. ಸ್ವಲ್ಪ ಸಮಯಕ್ಕಾಗಿ ಯೇಸುವಿಗೆ ನಾವು ಪ್ರಾರ್ಥಿಸಲಿದ್ದೇವೆ. Today the Lord is going to turn all your sorrows into joy. ನಿಮ್ಮ ಎಲ್ಲ ದುಃಖವನ್ನು ಇಂದು ಆತನು ಆನಂದವಾಗಿ ಬದಲಾವಣೆ ಮಾಡುತ್ತಾನೆ. You need not be thinking about your struggles in your life. ನಿಮ್ಮ ಜೀವಿತದಲ್ಲಿ ನೀವು ನಿಮ್ಮ ಕಷ್ಟಗಳ ಕುರಿತಾಗಿ ಮಾತನಾಡದೇ ಇರಬಹುದು. The moment the Lord fills you with his spirit, ಆತನ ಆತ್ಮನಿಂದ ಕರ್ತನು ತುಂಬುವಂತ ಆ ಕ್ಷಣದಲ್ಲಿ every sorrow will be gone. ಎಲ್ಲ ದುಃಖವು ಅದು ಹೋಗುತ್ತದೆ. All the sorrows will be turned into joy. ಎಲ್ಲ ದುಃಖವು ಆನಂದವಾಗಿ ಪರಿವರ್ತನೆಯಾಗುತ್ತದೆ. The Lord is going to strengthen you. ಕರ್ತನು ನಿಮ್ಮನ್ನು ಬಲಪಡಿಸುತ್ತಾನೆ. The Lord is going to save you. ಕರ್ತನು ನಿಮ್ಮನ್ನು ರಕ್ಷಿಸುತ್ತಾನೆ. Save you from the demon. ದುರಾತ್ಮನಿಂದ ನಿಮ್ಮನ್ನು ಕಾಪಾಡುತ್ತಾನೆ. Save you from darkness. ಕತ್ತಲೆಯಿಂದ ನಿಮ್ಮನ್ನು ಕಾಪಾಡುತ್ತಾನೆ. The Lord will give you protection. ಕರ್ತನು ನಿಮಗೆ ಸುರಕ್ಷತೆ The Lord ಕೊಡುತ್ತಾನೆ. will strengthen you. ಕರ್ತನು ನಿಮ್ಮನ್ನು ಬಲಪಡಿಸುತ್ತಾನೆ. The Lord will fill you with himself. ಕರ್ತನು ತನ್ನಿಂದಲೇ ನಿಮ್ಮನ್ನು ತುಂಬಿಸುತ್ತಾನೆ. How many are ready to be filled with Jesus? ಎಷ್ಟು ಜನರು ಯೇಸುವಿನಿಂದ ತುಂಬುವುದಕ್ಕೆ ಸಿದ್ಧರಾಗಿದ್ದೀರಾ? Praise the Lord. ಕರ್ತನಿಗೆ ಸ್ತೋತ್ರ. Praise the Lord. ಕರ್ತನಿಗೆ ಸ್ತೋತ್ರ. Praise the Lord. ಕರ್ತನಿಗೆ ಸ್ತೋತ್ರ. Today we are going to just praise God. ಇಂದು ನಾವು ದೇವರಿಗೆ ಸ್ತೋತ್ರ ಮಾಡುವುದಕ್ಕೆ You ಹೋಗುತ್ತಿದ್ದೇವೆ. need not do anything. ನೀವು ಏನು ಮಾಡಬೇಕಾಗಿರುವುದಿಲ್ಲ. I know God himself will help you ಕರ್ತನು ತಾನೇ ನಿಮಗೆ ಸಹಾಯ ಮಾಡುತ್ತಾನೆಂದು ನನಗೆ ಗೊತ್ತು. through the power of the Holy Spirit. ಪವಿತ್ರಾತ್ಮನ ಸಾಮರ್ಥ್ಯದಿಂದ Where the Spirit of the Lord is, ಎಲ್ಲಿ ಕರ್ತನ ಆತ್ಮನು ಇದ್ದಾನೋ there is deliverance. ಅಲ್ಲಿ ಬಿಡುಗಡೆ ಇದೆ. There is deliverance. ಅಲ್ಲಿ ಬಿಡುಗಡೆ ಇದೆ. Tonight the Lord will set you free. ಈ ರಾತ್ರಿ ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. You will see the deliverance of the Lord today. ಇಂದು ಕರ್ತನ ಬಿಡುಗಡೆಯನ್ನು ನೀವು ಕಾಣುವಿರಿ. Right now. ಈಗಲೇ Right now. ಈಗಲೇ Give your heart to Jesus. ಯೇಸುವಿಗೆ ನಿಮ್ಮ ಹೃದಯ ಕೊಡಿರಿ. Whoever you may be, ನೀವು ಯಾರೇ ಆಗಿದ್ದರೂ ಕೂಡ give your heart to Jesus. ಯೇಸುವಿಗೆ ನಿಮ್ಮ ಹೃದಯ ಕೊಡಿರಿ. Saying, Lord, I am here, Lord. ಕರ್ತನೇ, ನಾನು ಇಲ್ಲಿದ್ದೇನೆಂದು ಹೇಳಿರಿ. Fill my heart with your love. ನಿನ್ನ ಪ್ರೀತಿಯಿಂದ ನನ್ನ ಹೃದಯವನ್ನು ತುಂಬು. Cleanse me, Lord. ಕರ್ತನೇ, ನನ್ನನ್ನು ಶುದ್ಧೀಕರಿಸು. Cleanse me, Lord. ನನ್ನನ್ನು ಶುದ್ಧೀಕರಿಸು. Even now the power of the Lord is coming upon you. ಈಗಲೇ ಕರ್ತನ ಶಕ್ತಿ ನಿಮ್ಮ ಮೇಲೆ ಬರುತ್ತಿದೆ. He is cleansing you. ಆತ ನಿಮ್ಮನ್ನು ಶುದ್ಧೀಕರಿಸುತ್ತಿದ್ದಾನೆ. He is cleansing you. ನಿಮ್ಮನ್ನು ಶುದ್ಧೀಕರಿಸುತ್ತಿದ್ದಾನೆ. Whomever you are praying for, ನೀವು ಯಾರಿಗಾಗಿ the ಪ್ರಾರ್ಥಿಸುತ್ತಿದ್ದೀರೋ Lord is cleansing them also. ಅವರನ್ನು ಕೂಡ ಕರ್ತನು ಶುದ್ಧೀಕರಣ ಮಾಡುತ್ತಿದ್ದಾನೆ. Come on, shall we all praise God? ಬನ್ನಿ ನಾವೆಲ್ಲರೂ ಸ್ತೋತ್ರ ಮಾಡೋಣವೇ. Praise God. ಸ್ತೋತ್ರ ಮಾಡೋಣವೇ. Believing ನಂಬಿರಿ. and trusting in God. ದೇವರಲ್ಲಿ ಭರವಸೆ ಬಿಡೋಣ. God's help is on the way. ದೇವರ ಸಹಾಯ ಅದು ಬರುತ್ತಲಿದೆ. Come on, praise God. ಬನ್ನಿರಿ, ಸ್ತೋತ್ರ ಮಾಡಿರಿ. Praise God. ದೇವರಿಗೆ ಸ್ತೋತ್ರ ಮಾಡಿರಿ. Thank you, Jesus. ಯೇಸುವೆ ವಂದನೆಗಳು. Now is the time
of salvation. ಇದು ರಕ್ಷಣೆಯ ಸಮಯವಾಗಿದೆ. Now is the time of deliverance. ಇದು ಬಿಡುಗಡೆಯ ಸಮಯವಾಗಿದೆ. Be filled by the power of the Holy Spirit. ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಡಿರಿ. Come on, rejoice. ಬನ್ನಿರಿ, ಆನಂದಿಸಿರಿ, Rejoice. ಆನಂದಿಸಿರಿ. The Lord is already filling your heart. ಈಗಾಗಲೇ ಕರ್ತನು ನಿಮ್ಮ ಹೃದಯವನ್ನು ತುಂಬುತ್ತಿದ್ದಾನೆ. Are you not happy? ನೀವು ಸಂತೋಷವಾಗಿಲ್ಲವೇ? Are you not happy, my friend? ನನ್ನ ಸ್ನೇಹಿತರೆ, ಸಂತೋಷವಾಗಿಲ್ಲವೇ? As you have opened your heart and invited Jesus to come in. ನಿಮ್ಮ ಹೃದಯ ತೆರೆದು ಯೇಸುವಿಗೆ ನಿಮ್ಮ ಹೃದಯದಲ್ಲಿ ನೀವು ಆಹ್ವಾನಿಸಿರುವಾಗ The Lord is filling you. ಕರ್ತನು ನಿಮ್ಮನ್ನು ತುಂಬುತ್ತಿದ್ದಾನೆ. The Lord is filling you. ಕರ್ತನು ನಿಮ್ಮನ್ನು ತುಂಬುತ್ತಿದ್ದಾನೆ. Thank you, Lord. ಕರ್ತನೆ ವಂದನೆಗಳು. Thank you, Lord. ಕರ್ತನೆ ವಂದನೆಗಳು. Thank you, Lord. ವಂದನೆಗಳು ಕರ್ತನೆ. The Lord Jesus is here. ಕರ್ತನಾದ ಯೇಸು ಇಲ್ಲಿ ಇದ್ದಾರೆ. He is coming into you ಆತನೇ ನಿಮ್ಮ ಒಳಗಡೆ ಬರುತ್ತಿದ್ದಾನೆ. with all his love. ಆತನ ಎಲ್ಲ ಪ್ರೀತಿಯಿಂದ, With all his love. ಆತನ ಎಲ್ಲ ಪ್ರೀತಿಯಿಂದ. This is the time of your blessing. ಇದು ನಿಮ್ಮ ಆಶೀರ್ವಾದದ ಸಮಯವಾಗಿದೆ. Shall we all clap our hands and thank God? ನಾವೆಲ್ಲರೂ ಕೈ ಚಪ್ಪಾಳೆ ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡೋಣ. Thank God. ದೇವರಿಗೆ ಸ್ತೋತ್ರ ಮಾಡೋಣ. Thank God. ದೇವರಿಗೆ ಸ್ತೋತ್ರ ಮಾಡೋಣ. Thank God. ದೇವರಿಗೆ ಸ್ತೋತ್ರ ಮಾಡೋಣ. Thank you, Jesus. ಯೇಸುವೆ ವಂದನೆಗಳು. Thank you, Jesus, ಯೇಸುವೆ ವಂದನೆಗಳು. for remembering everyone and filling them with your joy. ಎಲ್ಲರನ್ನು ನೆನಪು ಮಾಡಿಕೊಂಡು ನಿನ್ನ ಆನಂದದಿಂದ ಅವರನ್ನು ತುಂಬುವುದಕ್ಕಾಗಿ, Fill them with your power. ನಿನ್ನ ಬಲದಿಂದ ಅವರನ್ನು ತುಂಬು, Fill them with your joy. ನಿನ್ನ ಆನಂದದಿಂದ ಅವರನ್ನು ತುಂಬು. Let all their mourning be turned into dancing in Jesus' name. ಅವರ ಎಲ್ಲ ದುಃಖ ಅದು ನೃತ್ಯದಲ್ಲಿ ಯೇಸುವಿನ ನಾಮದಲ್ಲಿ ಬದಲಾಗಲಿ. Come on, shout glory to Jesus. ಬನ್ನಿರಿ, ಎಲ್ಲರೂ ದೇವರಿಗೆ ಮಹಿಮೆ ಎಂದು ಕೂಗೋಣ. The demon powers are leaving right now. ದುರಾತ್ಮನ ಶಕ್ತಿಗಳು ಈಗಲೇ ಬಿಟ್ಟು ಹೋಗುತ್ತಿವೆ. Praise God. ದೇವರಿಗೆ ಸ್ತೋತ್ರ. Praise God. ದೇವರಿಗೆ ಸ್ತೋತ್ರ. Praise God. ದೇವರಿಗೆ ಸ್ತೋತ್ರ. Thank you, Lord. ಕರ್ತನೇ ವಂದನೆಗಳು. The Lord is changing your heart. ದೇವರು ನಿಮ್ಮ ಹೃದಯ ಪರಿವರ್ತಿಸುತ್ತಿದ್ದಾರೆ. He is changing your life. ದೇವರು ನಿಮ್ಮ ಜೀವಿತ ಬದಲಾವಣೆ ಮಾಡುತ್ತಿದ್ದಾರೆ. Praise God. ದೇವರಿಗೆ ಸ್ತೋತ್ರ. Praise God. ದೇವರಿಗೆ ಸ್ತೋತ್ರ. The glory of the Lord is all over this place. ದೇವರ ಮಹಿಮೆ ಈ ಸ್ಥಳದ ಎಲ್ಲಾ ಕಡೆಗಳಲ್ಲಿಯೂ ಇದೆ. You just thank God. ನೀವು ದೇವರಿಗೆ ಸ್ತೋತ್ರ ಮಾತ್ರ ಮಾಡಿರಿ. Open your mouth ನಿಮ್ಮ ಬಾಯಿ ತೆರೆಯಿರಿ and rejoice. ಮತ್ತು ಆನಂದಿಸಿರಿ. Give God all the glory. ಎಲ್ಲ ಮಹಿಮೆ ದೇವರಿಗೆ ಕೊಡಿರಿ. Thank you, Lord. ಕರ್ತನೇ ವಂದನೆಗಳು. Come on, give a good clap offering to God. ದೊಡ್ಡ ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಮಹಿಮೆ ಸಲ್ಲಿಸೋಣ. The Lord is worthy of it. ಅದಕ್ಕೆ ದೇವರು ಯೋಗ್ಯರಾಗಿದ್ದಾರೆ. Come on, praise Him. ದೇವರಿಗೆ ಸ್ತೋತ್ರ ಮಾಡಿರಿ. Praise Him. ಸ್ತೋತ್ರ ಮಾಡಿರಿ. Praise ಸ್ತೋತ್ರ Him. ಮಾಡಿರಿ. Rejoice. ಆನಂದಿಸಿರಿ. Rejoice. ಆನಂದಿಸಿರಿ. The heaven is open. ಪರಲೋಕ ಈಗ ತೆರೆಯಲ್ಪಟ್ಟಿದೆ. Glory of the Lord is coming upon you. ದೇವರ ಮಹಿಮೆ ನಿಮ್ಮ ಮೇಲೆ ಬರುತ್ತಿದೆ. Praise God. ದೇವರಿಗೆ ಸ್ತೋತ್ರ. Praise God. ದೇವರಿಗೆ ಸ್ತೋತ್ರ. The Lord is helping you right now ಕರ್ತನು ನಿಮಗೆ ಈಗಲೇ ಸಹಾಯ ಮಾಡುತ್ತಿದ್ದಾನೆ. to overcome all your temptations. ನಿಮ್ಮ ಎಲ್ಲ ಶೋಧನೆಗಳಲ್ಲಿ ಜಯ ಹೊಂದುವುದಕ್ಕೆ. Addictions are leaving you right now. ಚಟಗಳು ಈಗಲೇ ನಿಮ್ಮನ್ನು ಬಿಟ್ಟು ಹೋಗುತ್ತಿವೆ. Throw away your cigarettes. ನಿಮ್ಮ ಸಿಗರೆಟ್ಗಳನ್ನು ಬೀಸಾಟು ಬಿಡಿರಿ. Throw away all your addictions. ನಿಮ್ಮ ಎಲ್ಲ ಚಟಗಳನ್ನು ತೊರೆದು ಬಿಡಿರಿ. The Lord's deliverance is coming upon you right now. ಕರ್ತನ ಬಿಡುಗಡೆ ಈಗಲೇ ನಿಮ್ಮ ಮೇಲೆ ಬರುತ್ತಿದೆ. Thank you, ಕರ್ತನೇ Lord. ವಂದನೆಗಳು. Thank you, ಕರ್ತನೇ Lord. ವಂದನೆಗಳು. Thank you, ಕರ್ತನೇ Lord. ವಂದನೆಗಳು. Don't you feel the joy of the Lord? ನೀವು ಕರ್ತನ ಆನಂದವನ್ನು ಅನುಭವಿಸುತ್ತಿಲ್ಲವೋ? Don't ever be afraid of anyone. ಯಾರನ್ನು ಕುರಿತು ಭಯಪಡಬೇಡಿರಿ. You just give praises to God. ದೇವರಿಗೆ ಮಾತ್ರ ಸ್ತೋತ್ರವನ್ನು ಸಲ್ಲಿಸಿರಿ. Thank you, Lord. ಕರ್ತನೇ ವಂದನೆಗಳು. The Lord is working wonders in your life. ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡುತ್ತಿದ್ದಾನೆ. Praise God. ಕರ್ತನಿಗೆ ಸ್ತೋತ್ರ. Praise God. ದೇವರಿಗೆ ಸ್ತೋತ್ರ. The strength is coming into your bones, ನಿಮ್ಮ ಎಲುಬುಗಳಲ್ಲಿ ಆ ಬಲ ಬರುತ್ತಿದೆ. coming into your body. ನಿಮ್ಮ ದೇಹದಲ್ಲಿ ಬರುತ್ತಿದೆ. You just thank ನೀವು God. ದೇವರಿಗೆ ಸ್ತೋತ್ರ
ಮಾಡಿರಿ. Right now. ಈಗಲೇ Right now. ಈಗಲೇ The Lord is delivering you. ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡುತ್ತಿದ್ದಾನೆ. He is setting you free. ಆತನೇ ನಿಮ್ಮನ್ನು ಸ್ವತಂತ್ರವಾಗಿ ಮಾಡುತ್ತಿದ್ದಾನೆ. The things which you could not do, you are doing it right now. ಇಲ್ಲಿವರೆಗೆ ಏನು ಮಾಡುವುದಕ್ಕೆ ಆಗುತ್ತಿಲ್ಲವೋ ಈಗಲೇ ಮಾಡುತ್ತಿದ್ದೀರಿ. Praise God. ದೇವರಿಗೆ ಸ್ತೋತ್ರ. The Lord is moving in your midst. ಕರ್ತನು ನಿಮ್ಮ ಮಧ್ಯದಲ್ಲಿ ಚಲಿಸುತ್ತಿದ್ದಾನೆ. Thank you, ಕರ್ತನೆ Lord. ವಂದನೆಗಳು. Thank you, ವಂದನೆಗಳು Lord. ಕರ್ತನೆ. Thank you, ವಂದನೆಗಳು Lord. ಕರ್ತನೆ. Thank you, Lord. ವಂದನೆಗಳು ಕರ್ತನೆ. We praise you, ನಿಮಗೆ Lord. ಸ್ತೋತ್ರ ಮಾಡುತ್ತೇವೆ. We praise you, Lord Jesus. ಯೇಸುವೇ ನಿಮಗೆ ಸ್ತೋತ್ರ Lord, ಮಾಡುತ್ತೇವೆ. you are going with your children ಕರ್ತನೆ ನೀನು ನಿನ್ನ ಮಕ್ಕಳ ಜೊತೆಗೆ ಹೋಗುತ್ತಿದ್ದಿ. and you are giving them the best things in their lives. ಅವರ ಜೀವಿತದಲ್ಲಿ ಉತ್ತಮವಾದದ್ದನ್ನು ನೀನು ಕೊಡುತ್ತಿದ್ದಿ. The Lord is helping you. ಕರ್ತನು ನಿಮಗೆ ಸಹಾಯ ಮಾಡುತ್ತಿದ್ದಾನೆ. The Lord is giving you a new home, ಕರ್ತನು ನಿಮಗೆ ಹೊಸ ಮನೆಯನ್ನು ಕೊಡುತ್ತಿದ್ದಾನೆ. a new job, ಹೊಸ ಉದ್ಯೋಗ, a child in your womb. ನಿಮ್ಮ ಗರ್ಭದಲ್ಲಿ ಒಂದು ಮಗುವನ್ನು ಕೊಡುತ್ತಿದ್ದಾನೆ. Right now the Lord is touching you ಕರ್ತನು ತಾನೇ ಈಗ ನಿಮ್ಮನ್ನು ಮುಟ್ಟುತ್ತಿದ್ದಾನೆ and blessing you. ಮತ್ತು ಆಶೀರ್ವಾದ ಮಾಡುತ್ತಿದ್ದಾನೆ. He is blessing you. ಆತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಿದ್ದಾನೆ. Praise the Lord. ಕರ್ತನಿಗೆ ಸ್ತೋತ್ರ. Shall we all give a good clap hands to Jesus? ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡೋಣ. Thank him profusely. ಧಾರಾಳವಾಗಿ ಸ್ತೋತ್ರ ಮಾಡೋಣ. Right now. ಈಗಲೇ Right now. ಈಗಲೇ Right now. ಈಗಲೇ Rejoice. ಆನಂದಿಸಿರಿ. Rejoice. ಆನಂದಿಸಿರಿ. The Lord is working in your heart, ಕರ್ತನು ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡುತ್ತಿದ್ದಾನೆ. working in your life. ನಿಮ್ಮ ಜೀವಿತದಲ್ಲಿ ಕಾರ್ಯ You ಮಾಡುತ್ತಿದ್ದಾನೆ. just thank ನೀವು God. ದೇವರಿಗೆ ಸ್ತೋತ್ರ ಮಾತ್ರ ಮಾಡಿರಿ. The old things are passing away. ಎಲ್ಲ ಹಳೆಯ ಸಂಗತಿಗಳು ಹೋಗುತ್ತಿವೆ. New things will happen in your life. ಹೊಸ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯಲಿವೆ. The Lord is promoting you. ಕರ್ತನು ನಿಮ್ಮನ್ನು ಮೇಲ್ದರ್ಜೆಗೆ ಏರಿಸುತ್ತಿದ್ದಾನೆ. The Lord is prospering you. ಕರ್ತನು ನಿಮ್ಮನ್ನು ಅಭಿವೃದ್ಧಿ ಪಡಿಸುತ್ತಿದ್ದಾನೆ. Thank you, Lord. ವಂದನೆಗಳು ಕರ್ತನೆ. Thank you, Lord. ವಂದನೆಗಳು ಕರ್ತನೆ. Thank you for setting your people free. ನಿನ್ನ ಜನರನ್ನು ಸ್ವತಂತ್ರವಾಗಿ ಮಾಡುವುದಕ್ಕಾಗಿ ವಂದನೆ. Thank you, Jesus. ಯೇಸುವೆ ವಂದನೆ. Thank you, Lord. ಕರ್ತನೆ ವಂದನೆ. Continue to move among our midst, O God. ಓ ದೇವರೇ ನಿರಂತರವಾಗಿ ನಮ್ಮ ಮಧ್ಯದಲ್ಲಿ ಚಲಿಸು. We praise you, Lord. ನಿಮಗೆ ಸ್ತೋತ್ರ ಮಾಡುತ್ತೇವೆ. We praise you, ನಿಮಗೆ Lord. ಸ್ತೋತ್ರ ಮಾಡುತ್ತೇವೆ. Thank you, Lord. ವಂದನೆಗಳು ಕರ್ತನೆ. Whatever you could not do before, try to do it right now. ಹಿಂದೆ ನಿಮಗೆ ಏನು ಮಾಡುವುದಕ್ಕೆ ಆಗುತ್ತಿಲ್ಲವೋ ಈಗ ಮಾಡುವುದಕ್ಕೆ ಈಗಲೇ ಪ್ರಯತ್ನ ಮಾಡಿರಿ. Thank you, Jesus. ಯೇಸುವೆ ವಂದನೆ. Thank you, Jesus. ಯೇಸುವೆ ವಂದನೆ. Jesus is here. ಯೇಸು ಇಲ್ಲಿದ್ದಾರೆ. Thank him. ಆತನಿಗೆ ಸ್ತೋತ್ರ ಮಾಡಿರಿ. Thank him, dear friends. ಪ್ರಿಯ ಸ್ನೇಹಿತರೆ ಸ್ತೋತ್ರ ಮಾಡಿರಿ. We love you, Jesus. ಯೇಸುವೆ ನಿಮ್ಮನ್ನು ಪ್ರೀತಿಸುತ್ತೇವೆ. Praise the Lord. ಕರ್ತನಿಗೆ ಸ್ತೋತ್ರ.